ಸ್ವಾಮೀಜಿ ಅದಾದ ನಂತರ ಮಹಿಳೆ ಒಂದು ಟೋಲ್ ಒಂದಿಷ್ಟು ಫೋಟೋಗಳನ್ನು ನಿಮಗೆ ತೋರಿಸಿದ್ವಿ ನಾವು ಬ್ರೇಕ್ನ ಮುಂಚೆ. ಸೊ ಅದು ಎಲ್ಲ ಆಗಿರೋದು, ಜೊತೆಗೆ ಆ ಮಹಿಳೆ ರೆಸಿಡೆನ್ಸಿಯಿಂದ ಹೊರಗೆ ಬಂದ ನಂತರ ಈ ಸ್ವಾಮೀಜಿಯ ಕಾರನ್ನು ಅಡ್ಡಗಟ್ಟಿ ಅಷ್ಟೊಂದು ಹೈ ಡ್ರಾಮಾ ಆದರೂ ಯಾಕೆ ಮಾಡಿದ್ರು, ಏನು ನಡೀತು ಅಸಲಿಗೆ, ಅದನ್ನ ಈಗ ನೋಡ್ತಾ ಹೋಗೋಣ. ಸ್ವಾಮೀಜಿ ಎಸ್ಕೇಪ್ ಆಗೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಮಹಿಳೆ ಅಲರ್ಟ್ ಆಗಿಬಿಡ್ತಾಳೆ. ಸಿಂದಗಿ ರಸ್ತೆ ಮಾರ್ಗದ ಮಧ್ಯೆ ಕಗ್ಗೋಡಹಳ್ಳಿ ಬಳಿ ಮಹಿಳೆ ಸ್ವಾಮೀಜಿಯನ್ನ ಅಡ್ಡ ಹಾಕ್ತಾಳೆ. ಸ್ವಾಮೀಜಿ ಎಲ್ಲಿ ಎಸ್ಕೇಪ್ ಆಗಿಬಿಡ್ತಾರೋ ಅಂತ ಹೇಳಿ ಆ ಮಹಿಳೆ ಆ ಸ್ವಾಮೀಜಿಯನ್ನ ಅಡ್ಡ ಹಾಕ್ತಾಳೆ. ಸಿಂದಗಿ ರಸ್ತೆ ಮಾರ್ಗದ ಮಧ್ಯೆ ಕಗ್ಗೋಡಹಳ್ಳಿ ಬಳಿ ಆ ಮಹಿಳೆ ಆ ಸ್ವಾಮೀಜಿಯನ್ನ ಅಡ್ಡ ಹಾಕ್ತಾಳೆ. ತನ್ನ ಬೆಂಬಲಕ್ಕೆ ನಿಂತವರ ಗ್ಯಾಂಗ್ ಕಟ್ಟಿಕೊಂಡು ಬಂದಿದ್ದಂತ ಮಹಿಳೆ ಒಬ್ಬಳೇ ಬಂದಿಲ್ಲ, ಅವಳು ತನ್ನ ಜೊತೆಗೆ ಒಂದು ಗ್ಯಾಂಗ್ ಅನ್ನು ಕೂಡ ಕರ್ಕೊಂಡ್ ಬಂದಿದ್ದಾಳೆ. ಕಗ್ಗೋಡು ಟೋಲ್ ಬಳಿ ಬಿಳಿ ಕಾರಿನಲ್ಲಿ ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ ಸ್ವಾಮೀಜಿಯನ್ನ. ಯಾರಿಗೂ ಗೊತ್ತಾಗದಂತೆ ಬರ್ಮುಡಾ ಟೀ ಶರ್ಟ್ ನಲ್ಲಿದ್ರು ಸ್ವಾಮೀಜಿ. ಸ್ವಾಮೀಜಿ ಹೆಂಗಿರ್ತಾರೆ, ನೀಟಾಗಿ ಶೇವ್ ಮಾಡಿಕೊಂಡು ಕಾವಿಯನ್ನ ತೊಡ್ಕೊಂಡು ನೋಡಿದ್ರೆ ಕೈ ಮುಗಿಬೇಕನ್ಸುತ್ತೆ, ಹಂಗಿರ್ತಾರೆ ಸ್ವಾಮೀಜಿ. ಬಟ್ ಈ ಸ್ವಾಮೀಜಿ ಬರ್ಮುಡಾ ಮತ್ತು ಟೀ ಶರ್ಟ್ ನಲ್ಲಿದ್ರಂತೆ. ಅವ್ರು ಬಂದಾಗ ಕಾರಿನಲ್ಲಿ ಕುಳಿತಿದ್ದಂತ ಕಾಮಯೋಗಿಯನ್ನ ಕಂಡು ಜನ ಕಿಂಡಾಮಂಡಲವಾಗಿಬಿಡ್ತಾರೆ. ಒಂದ್ ಕಡೆ ಶಾಕ್ ಆಗ್ಬಿಡುತ್ತೆ, ಇವರೇನ ಸ್ವಾಮೀಜಿ ಅಂತ ಹೇಳಿ. ಅದಾದ ನಂತರ ನೋಡ್ತಾ ಇದ್ದಂತೆ ಹಲ್ಲು ಮಸೀತಾ ಇರ್ತಾರೆ. ಹಂಗೆ ಮಾತನಾಡುತ್ತಲೇ ಸ್ವಾಮೀಜಿಯ ಮುಖಕ್ಕೆ ಪಂಚ್ ಕೊಡ್ತಾರೆ ಆ ಮಹಿಳೆಯ ಪರ ಜನ. ಮುಖಕ್ಕೆ ಹೊಡೆದಾಕ್ಬಿಡ್ತಾರೆ. 2 ಕಾರುಗಳನ್ನ ಅಡ್ಡಗಟ್ಟಿ ಸ್ವಾಮೀಜಿಗೆ ಹಲ್ಲೆ ಮಾಡಿದ ಸ್ತ್ರೀ ತಂಡ, ಮಹಿಳೆ ಮತ್ತವರ ತಂಡ ಅಟ್ಯಾಕ್ ಮಾಡ್ತಾ ಇದ್ದಂತೆ ಸ್ವಾಮೀಜಿ ಪತರುಗುಟ್ಟಿ ಹೋಗ್ತಾರೆ. ಅಡ್ಡ ಹಾಕಿ ಹಿಗ್ಗಾಮುಗ್ಗ ಹೊಡೆತಾ ಬೀಳ್ತಾ ಇದ್ದಂತೆ ಕಂಗೆಟ್ಟಂತ ಈ ಕಾಮಯೋಗಿ ಮಹಿಳೆಯಿಂದ ಸಿಕ್ಕ ಮಿಡ್ ನೈಟ್ ಮಸಾಲಾಗೆ ಸುಸ್ತಾಗಿಬಿಡ್ತಾರೆ. ಪಂಚ್ ಕೊಟ್ಟ ನಂತರ ಈ ಸ್ವಾಮೀಜಿ ಕಂಗಾಲಾಗೋಗ್ಬಿಡ್ತಾರೆ. ಅಯ್ಯೋ ಏನಾಯ್ತು, ನಾನು ಏನೇ ಮಾಡೋದಕ್ಕೆ ಹೋಗಿದ್ದೆ, ಇನ್ನೇನೋ ಆಗೋಗ್ಬಿಡ್ತಲ್ಲ ಅಂತ ಹೇಳಿ.